ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಟಿವಿ. ನಾನು ಭೀಮೇಶ್ ಗೋನಾಳ್. ವೀಕ್ಷಕರೇ, ಅಮೆರಿಕಾದಲ್ಲಿ ಈಗಿನ ಅಧ್ಯಕ್ಷ ಏನಿದ್ದಾರೆ ಡೊನಾಲ್ಡ್ ಟ್ರಂಪ್ ಅವರ ಒಂದು ಆಪ್ತನ ಮೇಲೆ ಗುಂಡೇಟಾಗಿದೆ, ಗುಂಡನ್ನು ಆರಿಸಲಾಗಿದೆ. ಅದರಲ್ಲಿ ಅವರು ಸಾವನ್ನು ಕೂಡ ಅಪ್ಪಿದ್ದಾರೆ. ಈ ಒಂದು ವಿಚಾರ ಏನಿದೆ ಈಗ ಅಮೆರಿಕಾದ ರಾಜಕೀಯ ವಲಯದಲ್ಲಿ ಭಾರಿ ಚರ್ಚೆ ಆಗ್ತಾ ಇದೆ. ಚಾರ್ಲಿ ಕ್ರಿಕ್ ಎನ್ನುವಂತಹ ಒಬ್ಬ ವ್ಯಕ್ತಿ ಏನಿದ್ದಾನೆ, ಆತನ ಮೇಲೆ ಗುಂಡಿನ ದಾಳಿ ಆಗಿರುವಂಥದ್ದು, ಆತನನ್ನು ಗುಂಡಿಕ್ಕಿ ಕೊಲೆ ಮಾಡಿರುವಂಥದ್ದು. ಆತ ಟ್ರಂಪ್ಗೆ ಬಹಳ ಹತ್ತಿರವಾದಂತಹ ಒಬ್ಬ ಸ್ನೇಹಿತ, ರಾಜಕೀಯದಲ್ಲಿಯೂ ಕೂಡ ಅದರಿಗೆ ತುಂಬ ಹತ್ತಿರವಾಗಿದ್ದರು. ಈತನನ್ನು ಗುಂಡಿಕ್ಕಿ ಈಗ ಕೊಲೆ ಮಾಡಲಾಗಿದೆ. ಈ ವಿಚಾರವಾಗಿ ಭಾರಿ ಚರ್ಚೆ ನಡೀತಾ ಇದೆ ಅಲ್ಲಿ. ಹಾಗಾದರೆ ಆತನನ್ನು ಗುಂಡಿಕ್ಕಿ ಕೊಲ್ಲೋಕೆ ಕಾರಣ ಏನು, ಯಾರು ಆ ವ್ಯಕ್ತಿ, ಹೇಗಾಯ್ತದು, ಎಲ್ಲಿ ಆಯಿತು ಅಂತ ಈ ಒಂದು ವಿಚಾರಗಳನ್ನ ತಿಳ್ಕೊಳ್ತಾ ಹೋಗೋಣ. ಅಲ್ಲಿ ಏನಾಗಿದೆ, ಈ ಒಂದು ಘಟನೆಯಿಂದ ಅಮೆರಿಕದಲ್ಲಿ ಏನಾಗಿದೆ, ಒಂದು ರಾಜಕೀಯ ವಲಯದಲ್ಲಿ ಏನು ಮಾತುಗಳು ಕೇಳಿ ಬರ್ತಾ ಇದೆ, ಇದರೆಲ್ಲ ಬಗ್ಗೆ ತಿಳ್ಕೊಳ್ಳೋಣ. ಉಟಾವ್ ವ್ಯಾಲಿ ಅನ್ನುವಂತಹ ಒಂದು ವಿಶ್ವವಿದ್ಯಾಲಯ ಇದೆ. ಆ ಒಂದು ವಿಶ್ವವಿದ್ಯಾಲಯದ ಕ್ಯಾಂಪಸ್ನಲ್ಲಿ ಕಾರ್ಯಕ್ರಮ ನಡೀತಾ ಇತ್ತು. ಕ್ಯಾಂಪಸ್ನಲ್ಲಿ ಸಭಿಕರಲ್ಲಿ ಏನು ಸೇರಿರುತ್ತಲ್ಲ, ಅವರೊಂದಿಗೆ ಅಮೆರಿಕಾದಲ್ಲಿ ಹೆಚ್ಚಾಗ್ತಿರುವಂತಹ ಒಂದು ಗುಂಪು ಹತ್ಯೆ ಏನಿದೆ ಮತ್ತು ಸಾಮೂಹಿಕ ಗುಂಡಿನ ದಾಳಿಗಳ ಬಗ್ಗೆನೇ ಮಾತಾಡಲಾಗ್ತಾ ಇತ್ತು. ಮಾತಾಡ್ತಿರುವಾಗಲೇ ಅಮೆರಿಕಾದ ಬಲಪಂಥೀಯ ಒಬ್ಬ ಕಾರ್ಯಕರ್ತ ಹಾಗೂ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಆಪ್ತ ಆಗಿರುವಂತಹ ಚಾರ್ಲಿ ಕ್ರಿಕ್ ಅವರನ್ನು ಗುಂಡಿಕ್ಕಿ ಕೊಲೆ ಮಾಡಲಾಗ್ತದೆ. ಆ ಘಟನೆ ನಡೆದ ನಂತರ ಅಲ್ಲಿದ್ದವರು ಅವರನ್ನು ಆಸ್ಪತ್ರೆಗೆ ಸೇರಿಸೋಕೆ ಹೋಗಿದ್ದಾರೆ. ಆದರೆ ಅದು ಫಲಕಾರಿಯಾಗಿಲ್ಲ. ಆಸ್ಪತ್ರೆಗೆ ಸೇರಿಸುವಾಗ ಸ್ವಲ್ಪ ಸಮಯದ ನಂತರನೇ ಅವರು ಸಾವನ್ನಪ್ಪಿದ್ದಾರೆ ಅಂತ ಅಲ್ಲಿನ ಡಾಕ್ಟರ್ ಹೇಳಿದರು. ಒಂದು ಉಟಾವ್ ವ್ಯಾಲಿ ಒಂದು ವಿಶ್ವವಿದ್ಯಾಲಯ ಏನಿದೆ, ಆ ಕ್ಯಾಂಪಸ್ನಲ್ಲಿ ದಿ ಅಮೇರಿಕನ್ ಕಮ್ ಬ್ಯಾಕ್ ಮತ್ತೆ ಪ್ರೂವ್ ಮಿ ರಾಂಗ್ ಅಂತ ಒಂದು ಸಭೆ ಮಾಡ್ತಾ ಇದ್ರು. ಆ ಒಂದು ಕಾರ್ಯಕ್ರಮ ನಡೀತಾ ಇತ್ತಲ್ಲಿ. ಅದರಲ್ಲಿ ಚಾರ್ಲಿ ಕ್ರಿಕ್ ಎನ್ನುವಂಥವರು ಅಲ್ಲಿ ಮಾತಾಡ್ತಾ ಇದ್ರು, ಭಾಷಣವನ್ನು ಮಾಡ್ತಾ ಇದ್ರು. ಆಗ ಈ ಒಂದು ಘಟನೆ ನಡೆದಿರುವಂಥದ್ದು. ಈ ಘಟನೆ ನಡೆದಿದೆ, ಆದರೆ ಇದುವರೆಗೂ ಕೂಡ ಆ ಗುಂಡನ್ನು ಆರಿಸಿದಂತಹ ವ್ಯಕ್ತಿ ಯಾರೋ, ನೈಜ ಒಂದು ಹಂತಕ್ಕೆ ಯಾರು ಅನ್ನೋದನ್ನು ಪೊಲೀಸ್ ಇದುವರೆಗೂ ಅಲ್ಲಿ ಕಂಡುಹಿಡಿದಿಲ್ಲ. ಡೊನಾಲ್ಡ್ ಟ್ರಂಪ್ ಅವರ ಆಪ್ತ ಆಗಿದ್ರು ಕೂಡ ಅಲ್ಲಿನ ಒಂದು ಪೊಲೀಸ್ ವ್ಯವಸ್ಥೆ ಅವರು ಯಾರು ನಿಜವಾದ ಹಂತಕ್ಕಂತ ತಿಳ್ಕೊಳ್ಳೋಕೆ ಇನ್ನೂ ಕೂಡ ಹರಸಾಹಸ ಪಡ್ತಾ ಇದೆ. ಈ ಹತ್ಯೆಯಲ್ಲಿ ಎಡಪಂಥೀಯರ ಒಂದು ಭಾಗ ಇರಬಹುದು, ಕೈವಾಡ ಇರಬಹುದು ಅಂತ ಆರೋಪಗಳು ಕೇಳಿ ಬರ್ತಾ ಇದೆ. ಶಂಕೆ ಕೂಡ ಇವಿದೆ ಈ ಒಂದು ವಿಚಾರದಲ್ಲಿ. ಚಾರ್ಲಿ ಕ್ರಿಕ್ ಏನಿದ್ದಾರೆ, ಅವರನ್ನು ಗಂಭೀರವಾಗಿ ಈ ರೀತಿಯಾಗಿ ಹತ್ಯೆ ಮಾಡೋಕ್ಕೆ ಕಾರಣ ಏನು? ಈ ಒಂದು ಹತ್ಯೆ ಅನೇಕರ ಒಂದು ಪ್ರಶ್ನೆಗೆ ಕಾರಣವಾಗಿದೆ. ಯಾಕಂದರೆ ಯಾರು ಕೊಲೆ ಮಾಡಿದ್ದು, ಪ್ರಮುಖವಾಗಿ ಚಾರ್ಲಿ ಅವರನ್ನು ಕೊಂದಂತಹ ಹಂತಕ ಯಾರು ಎನ್ನುವಂತಹ ಪ್ರಶ್ನೆ ಉಟ್ಕೊಳ್ತಾ ಇದೆ. ಅಲ್ಲಿನ ಜನರು ಆಗಿರ್ಬೋದು ಅಥವಾ ರಾಜಕೀಯ ವಲಯದ ವ್ಯಕ್ತಿಗಳಾಗಿರ್ಬೋದು, ಎಲ್ಲರೂ ಕೂಡ ಪ್ರಶ್ನೆ ಮಾಡ್ತಾ ಇದೆ. ಅಮೆರಿಕದ ಕಾನೂನು ಜಾರಿ ಅಧಿಕಾರಿಗಳೇನಿದ್ದಾರೆ ಅವರು ಈ ಒಂದು ವಿಚಾರದಲ್ಲಿ ಸ್ವಲ್ಪ ನಿಧಾನವಾಗಿದ್ದಾರೆ ಅಂತ ಹೇಳ್ಬೋದು. ಯಾಕಂದರೆ ಇದುವರೆಗೂ ಕೂಡ ಅಸಲಿ ಒಂದು ಹಂತಕನನ್ನು ಹಿಡಿದುಕೊಳ್ಳೋಕೆ ಅವರು ಯಶಸ್ವಿಯಾಗಿಲ್ಲ. ಆದರೆ ಈ ಒಂದು ವಿಚಾರದಲ್ಲಿ ಇಬ್ಬರು ಶಂಕಿತರನ್ನು ಮಾತ್ರ ಅವರು ವಿಚಾರಣೆ ಮಾಡಿ, ಗುರುತಿಸಿ ವಿಚಾರಣೆಯನ್ನು ಮಾಡಿ ಮತ್ತೆ ಅವರನ್ನು ಬಿಡುಗಡೆ ಮಾಡಿ ಬಿಟ್ಟು ಕಳಿಸಿದ್ದಾರೆ ಪೊಲೀಸರು. ಈ ವಿಚಾರಣೆಯಲ್ಲಿ ಯಾರೇನು ವಿಚಾರಣೆಗೆ ಗುರಿಯಾಗಿದ್ರಲ್ಲ ಅವರನ್ನು ಜಿನ್ ಜಖಾರಿಯಾ ಖರೇಶಿ ಅಂತ ಹೇಳಲಾಗ್ತಾ ಇದೆ. ಆದರೆ ಅವರು ನಿಜವಾದ ಹಂತಕರ ಹೌದಾ ಇಲ್ವಾ ಅನ್ನೋಂಥದ್ದು ಗೊತ್ತಿಲ್ಲ. ಆದರೆ ಉಟಾವ್ ವ್ಯಾಲಿ ಒಂದು ಕಾಲೇಜ್ ಏನಿದೆ, ಆ ಕ್ಯಾಂಪಸ್ನಲ್ಲಿ ನಡೆದಂಥ ಒಂದು ಕಾರ್ಯಕ್ರಮ ಏನಿದೆ, ಆ ಕಾರ್ಯಕ್ರಮದಲ್ಲಿ ಸುಮಾರು 3,000ಕ್ಕೂ ಹೆಚ್ಚು ಜನ ಸೇರಿರ್ತಾರೆ. ಹಾಗಾಗಿ ಅಲ್ಲಿ ಅಷ್ಟು ಜನರಲ್ಲಿ ಯಾರ ಹಂತಕ ಅನ್ನೋದು ಕಂಡುಹಿಡಿಯೋದೇ ಪೊಲೀಸರಿಗೆ ಸವಾಲಾಗಿರುವಂಥದ್ದು ಈ ಒಂದು ವಿಚಾರದಲ್ಲಿ. ಈ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ನಲ್ಲಿ ಚಾರ್ಲಿ ಕ್ರಿಕ್ ಅವರ ಒಂದು ಸಾವನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರೇ ದೃಢಪಡಿಸಿರುವಂಥದ್ದು. ಈ ಕೊಲೆ ಏನಾಗಿದೆ, ಅಮೆರಿಕದ ಒಂದು ದೈತ್ಯ ರಾಜಕೀಯ ಹಿಂಸಾಚಾರದ ಬೆದರಿಕೆ ಬಗ್ಗೆ ಎಲ್ಲರ ಒಂದು ಗಮನ ಸೆಳೀತಾ ಇದೆ. ಯುವ ರಿಪಬ್ಲಿಕನ್ ಮತದಾರರನ್ನು ಒಗ್ಗೂಡಿಸುವಲ್ಲಿ ಚಾರ್ಲಿ ಕ್ರಿಕ್ ಅವರು ಪ್ರಭಾವವನ್ನು ಹೊಂದಿದ್ರು. ಅಲ್ಲಿರುವಂಥ ಒಂದು ಯುವ ಜನತೆ ಏನಿದೆ ಅವರನ್ನು ಸೆಳೆಯುವಲ್ಲಿ, ಅವರ ಮತಗಳನ್ನು ಅವರ ಒಂದು ರಾಜಕೀಯ ಪಕ್ಷಕ್ಕೆ ಎಳ್ಕೊಳ್ಳುವಲ್ಲಿ ಇವರೊಂದು ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದ್ರು. ಇಸ್ರೇಲ್ನ ಕಟ್ಟ ಬೆಂಬಲಿಗ ಕೂಡ ಆಗಿದ್ರು ಚಾರ್ಲಿ ಅವರು. ಮತ್ತು ಇವರ ಒಂದು ವಿಚಾರಣೆಗಳು ಏನು ಹೇಳ್ತಾ ಇದ್ರು ಜನರಿಗೆ, ಅವರ ಮಾತುಗಳಲ್ಲಿ ಕೆಲವೊಂದು ಸತ್ಯಾಂಶಗಳು ಕಾಣ್ತಾ ಇತ್ತು. ರಾಜಕೀಯವಾಗಿ ತುಂಬ ಪ್ರಭಾವಿತವಾಗಿದ್ದು ಮತ್ತು ಇವರು ಉದ್ಯಮಿ ಕೂಡ. ಇಂತಹ ವ್ಯಕ್ತಿಗೆ ಈ ರೀತಿ ಗತಿಯಾಗಿದೆ, ಅದು ಅಮೆರಿಕ ಅಧ್ಯಕ್ಷ ಆಪ್ತನಿಗೆ ಇಂತಹ ಒಂದು ಗತಿ ಬಂತಲ್ಲ ಪ್ರಶ್ನೆ ಮಾಡ್ತಾ ಇದ್ದು. ಅಲ್ಲಿರುವಂತಹ ಒಂದು ಪ್ರತ್ಯಕ್ಷದರ್ಶಿಗಳು ಹೇಳೋ ಪ್ರಕಾರ ಮಧ್ಯಾಹ್ನ ಸುಮಾರು 12 ಗಂಟೆಗೆ ಈ ಒಂದು ಘಟನೆ ನಡೆದಿದೆ. ವಿದ್ಯಾರ್ಥಿಗಳು ಚಾರ್ಲಿ ಅವರಿಗೆ ಪ್ರಶ್ನೆಗಳನ್ನು ಕೇಳ್ತಾ ಇದ್ರು. ಇದ್ದಕ್ಕಿದ್ದಂತೆ ಗುಂಡಿನ ದಾಳಿ ಶಬ್ದ ಕೇಳಿ ಬರುತ್ತೆ. ಅಲ್ಲಿ ವೇದಿಕೆಯ ಮೇಲೆ ಗುಂಡು ಹಾರಿಸಿದಾಗ ಅಲ್ಲೇ ಬಿದ್ದು ಒದ್ದಾಡ್ತಾರೆ ಅವರು.
ಅವರನ್ನು ತಕ್ಷಣ ಏನು ಆಸ್ಪತ್ರೆ ಸೇರಿಸ್ತಾರೆ, ಅದೇನು ಪ್ರಯೋಜನ ಆಗಲ್ಲ, ಇದೆಲ್ಲ ಆಗುತ್ತೆ. ಆದರೆ ಈ ಒಬ್ಬ ವ್ಯಕ್ತಿ ಏನದಾನೆ, ಚಾರ್ಲಿ ಎನ್ನುವಂತಹ ವ್ಯಕ್ತಿ ಡೊನಾಲ್ಡ್ ಟ್ರಂಪ್ಗೆ ಆಪ್ತ ಆಗಿರೋದು ಅದು ಏನೇ ಇರ್ಬೋದು, ಆತನಿಗೆ ಇನ್ನೂ ಈಗ 31 ವರ್ಷ ವಯಸ್ಸಾಗಿತ್ತು ಅಷ್ಟೇ. ಸೆಪ್ಟೆಂಬರ್ 14 ಏನಿದೆ 14 US ನಲ್ಲಿ ಜನಿಸಿದಂತಹ ವ್ಯಕ್ತಿ. ಆತ ಉಠಾವ್ ಧ್ವಜಗಳನ್ನು ಅರ್ಧಕ್ಕೆ ಹಾರಿಸಿ ಉಠಾವ್ ಗವರ್ನರ್ ಏನಿದ್ದಾರೆ ಅವರಿಗೆ ಒಂದು ಹತ್ಯೆಗೆ ಸಂತಾಪವನ್ನು ಸೂಚಿಸಿದ್ದಾರೆ. ಆದರೆ ಈಗ ಒಂದು ಘಟನೆ ಏನಿದೆ, ಅದಾದ ನಂತರ SWAT ತಂಡ ಮತ್ತು ATF ಪೊಲೀಸರು ಮತ್ತು ಇತರ ಸಂಸ್ಥೆಗಳೇನಿದ್ದಾವೆ UVU ಅನ್ನುವಂಥ ಕ್ಯಾಂಪಸ್ನಲ್ಲಿ ಈಗ ಭಾರಿ ಒಂದು ಶೋಧವನ್ನು ನಡೆಸ್ತಾ ಇದ್ದಾರೆ, ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಏನಾದರೂ ಒಂದು ಸುಳಿ ಸಿಗ್ಬೋದಂತ. ಇನ್ನು ಆರಂಭಿಕ ವರದಿಗಳೇನಿದೆ, ಪೊಲೀಸರು ಒಬ್ಬ ಶಂಕಿತನನ್ನು ಮಾತ್ರ ಬಂಧಿಸಿದ. ಆನಂತರ ಅಧಿಕಾರಿಗಳು ನಿಜವಾದ ಒಂದು ದಾಳಿಕೋರ ಇನ್ನೂ ಕೂಡ ತಲೆಮರೆಸ್ಕೊಂಡಿದ್ದಾನೆ, ಆತ ಯಾರು ಅಂತ ಇನ್ನೂ ಸ್ಪಷ್ಟ ಆಗಿಲ್ಲ ಅಂತ ಹೇಳಿರ್ಬೋದು. ಏನೋ ಇಂದು ಈ ವಿಚಾರದ ಬಗ್ಗೆ ಉಪಾಧ್ಯಕ್ಷ ಆಗಿರುವಂತಹ JD ವ್ಯಾನ್ಸ್ ಅವರು ಮಾತನಾಡ್ತಾರೆ. ಉಟಾವ್ಗೆ ಭೇಟಿ ನೀಡಿದಾಗ ವ್ಯಾನ್ಸ್ ಅವರನ್ನು ಕೂಡ ಪ್ರಶ್ನೆ ಮಾಡಲಾಗುತ್ತೆ ಈ ಒಂದು ವಿಚಾರವಾಗಿ. ಕಿರ್ಕ್ ತುಂಬ ಒಂದು ಹತ್ತಿರ, ನಮಗೆ ತುಂಬ ಹತ್ತಿರವಾದಂತಹ ವ್ಯಕ್ತಿ, ನಮಗೆ ತುಂಬ ಗೊತ್ತಿರುವಂತಹ ವ್ಯಕ್ತಿ ಅಂತ ಅವರು ಕೂಡ ಹೇಳ್ಕೊಂಡಿರ್ಬೋದು. ಇನ್ನು ಈ ಒಂದು ವಿಚಾರದಲ್ಲಿ ಮೊದಲೇ ಹೇಳಿದ ಹಾಗೆ ಎಡಪಂಥೀಯರ ಒಂದು ಕೈವಾಡ ಇದೆ ಎನ್ನುವಂಥ ಒಂದು ಶಂಕೆ ಬರ್ತಾ ಇದೆ. ಚಾರ್ಲಿ ಅವರ ಒಂದು ಹತ್ಯೆಯಲ್ಲಿ ಅಮೆರಿಕದ ಎಡಪಂಥೀಯರು ಮುಖ್ಯವಾದ ಒಂದು ಪಾತ್ರವನ್ನು ವಹಿಸಿದ್ದಾರೆ ಎನ್ನುವಂಥ ಆರೋಪ. ಇದರ ಬಗ್ಗೆ ಬಲಪಂಥೀಯ ರಾಜಕೀಯ ಸಂಘಟನೆಗಳು ಕೂಡ ಆರೋಪವನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಡೊನಾಲ್ಡ್ ಟ್ರಂಪ್ ಅವರೇ ಆರೋಪವನ್ನು ಮಾಡ್ತಾ ಇದ್ದಾರೆ. ಟ್ರಂಪ್ ಅವರ ಒಂದು ನೀತಿಗಳು ಮತ್ತು ಬಲಪಂಥೀಯ ಪ್ರಬಲ ಪ್ರತಿಪಾದಕರಾಗಿದ್ದರೂ ಕೂಡ ಚಾರ್ಲಿಯ ಈ ಒಂದು ಹತ್ಯೆಯಲ್ಲಿ ಅಮೆರಿಕದ ಎಡಪಂಥೀಯರ ಕೈವಾಡ ಇದೆ ಅಂತ ಆಕ್ರೋಶವನ್ನು ಹೊರಹಾಕಿದ್ದಾರೆ ಅವರು ಕೂಡ. ಈ ಹಿನ್ನೆಲೆಯಲ್ಲಿ ಚಾರ್ಲಿ ಅವರ ಒಂದು ಹತ್ಯೆ ಏನಿದೆ ಅದು ಅಮೆರಿಕದ ಎಡಪಂಥೀಯರ ಕೈವಾಡ ಇದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಆದರೆ ಅದು ಆರೋಪ ಅಷ್ಟೇ. ಇನ್ನು ಆಡಳಿತಾರೂಢ ಆಗಿರುವಂತಹ ಅಲ್ಲಿನ ರಿಪಬ್ಲಿಕನ್ ನಾಯಕರೇನಾಗಿದ್ದಾರೆ ಅವರು ಕೂಡ ಇದೇ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಎಲ್ಲರೂ ಕೂಡ ಒಂದೇ ರೀತಿಯಾಗಿ ಹೇಳ್ತಾ ಇರುವಂಥದ್ದು. ಎಡಪಂಥೀಯರ ಒಂದು ತೀವ್ರಗಾಮಿ ರಾಜಕೀಯ ಹಿಂಸಾಚಾರ ಏನಿದೆ ಇದು ಹಲವು ಮುಗ್ಧ ಜನರನ್ನು ನೋಯಿಸ್ತಾ ಇದೆ, ಹಲವು ಜೀವಗಳನ್ನ ಬಲಿ ಪಡಿತಾ ಇದೆ ಅಂತ ತೀವ್ರವಾಗಿ ಅಲ್ಲಿನ ಒಂದು ವ್ಯಕ್ತಿಗಳು, ರಾಜಕೀಯ ನಾಯಕರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಇದರ ಬಗ್ಗೆ ಯಾವುದೇ ರೀತಿಯಾದಂಥ ಒಂದು ಖಚಿತ ಮಾಹಿತಿ ಇಲ್ಲ. ಆದರೂ ಕೂಡ ಪೊಲೀಸರು ಇನ್ನೂ ಕೂಡ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಪ್ರಾಥಮಿಕ ಒಂದು ಹಂತದಲ್ಲಿ ತನಿಖೆ ಮುಂದುವರಿತಾ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ನೋಡಿ, ಆ ಒಂದು ಕಾಲೇಜಿನ ಕಾರ್ಯಕ್ರಮದಲ್ಲಿ ಕಿರ್ಕ್ ಅವರು ಭಾಗವಹಿಸಿರ್ತಾರೆ. ಅಲ್ಲಿನ ವಿದ್ಯಾರ್ಥಿಗಳು ಪ್ರಶ್ನೆಯನ್ನು ಕೇಳ್ತಾ ಇರ್ತಾರೆ. ಅವ್ರು ಏನು ಕೊನೆಯದಾಗಿ ಮಾತಾಡ್ತಾ ಇದ್ರು ಅಂತ ನೋಡೋದಾದರೆ, ಉಟಾವ್ ವ್ಯಾಲಿ ಒಂದು ವಿಶ್ವವಿದ್ಯಾಲಯದಲ್ಲಿ ಸಾಮಾಜಿಕ ಮಾಧ್ಯಮದಲ್ಲಿ ಆ ಒಂದು ಕಾಲೇಜನ್ನು ಪೋಸ್ಟ್ ಮಾಡಿದೆ. ಆ ಪೋಸ್ಟ್ನಲ್ಲಿ ವಿಡಿಯೋದಲ್ಲಿ ಚಾರ್ಲಿ ಏನಿದ್ದಾರೆ, ಚಾರ್ಲಿ ಅವರು ಟೆಂಟ್ ಒಂದಿರುತ್ತೆ, ಅಲ್ಲಿ ಅಂದರೆ ಟೆಂಟ್ ಅಳವಡಿಸಿರ್ತಾರೆ. ಅಲ್ಲಿ ದಿ ಅಮೇರಿಕನ್ ಕಮ್ ಬ್ಯಾಕ್ ಮತ್ತು ಪ್ರೂವ್ ಮಿ ರಾಂಗ್ ಎನ್ನುವಂತಹ ಒಂದು ಘೋಷಣೆಗಳನ್ನು ಬರೆದಿರ್ತಾರೆ. ಹ್ಯಾಂಡ್ ಹೆಲ್ತ್ನ ಒಂದು ಮೈಕ್ರೋಫೋನ್ ಇರುತ್ತೆ, ಅಲ್ಲಿ ಮಾತನಾಡ್ತಾ ಇರ್ತಾರೆ ಅವರು. ಅದು ತೋರಿಸ್ತಾ ಇರ್ತಾರೆ ಒಂದು ಚಿತ್ರಣದಲ್ಲಿ. ವಿಪರ್ಯಾಸ ಅಂದರೆ ಏನಂತಂದರೆ, ಹತ್ಯೆಗೆ ಒಳಗಾಗೋಕ್ಕಿಂತ ಮುಂಚೆ ಕೆಲವೇ ಕ್ಷಣಗಳ ಮೊದಲು ಚಾರ್ಲಿ ಅವರು ಸಭಿಕರಲ್ಲಿ ಏನಿರ್ತಾರೆ ಅಲ್ಲಿ ಅಮೇರಿಕದಲ್ಲಿ ಹೆಚ್ಚುತ್ತಿರುವಂತಹ ಒಂದು ಮಾಸ್ ಶೂಟರ್ಗಳ ಬಗ್ಗೆನೇ ಮಾತನಾಡ್ತಾ ಇರ್ತಾರೆ. ಏನು ಇವಾಗ ಇವರು ಗುಂಡೇಟಿಗೆ ಬಲಿಯಾಗಿದ್ದಾರೆ ಅವ್ರ ಬಗ್ಗೆನೇ ಮಾತಾಡ್ತಾ ಇರ್ತಾರೆ. ಇದ್ರಿಗೆ ಪ್ರಶ್ನೆ ಕೇಳಿರ್ತಾರೆ ಅಲ್ಲಿ, ಕಳೆದ 10 ವರ್ಷಗಳಲ್ಲಿ ಅಮೇರಿಕಾದಲ್ಲಿ ಎಷ್ಟು ಸಾಮೂಹಿಕ ಗುಂಡಿನ ದಾಳಿಗಳು ನಡೆದಿವೆ ಎಂಬುದರ ಬಗ್ಗೆ ನಿಮಗೆ ಗೊತ್ತಾ ಅಂತ ಅವರೇ ಮಾತನಾಡ್ತಾ ಇರ್ತಾರೆ. ಚಾರ್ಲಿಗೆ ಈ ರೀತಿ ಇದರ ಬಗ್ಗೆ ಪ್ರಶ್ನೆಗಳನ್ನು ಕೂಡ ಕೇಳಲಾಗ್ತಾ ಇರುತ್ತೆ ಅಲ್ಲಿ. ಇದಕ್ಕೆ ಅವರು ಉತ್ತರಿಸ್ತಿರುವಾಗ ಈ ಒಂದು ಗುಂಪು ಹಿಂಸಾಚಾರ ಏನಿದೆ ಇದನ್ನು ನೀವು ಎಣಿಸ್ತೀರೋ ಅಥವಾ ಇಲ್ವೋ ಅಂತ ಅವರು ತಿರುಗಿ ಪ್ರಶ್ನೆಯನ್ನು ಕೇಳ್ತಾರೆ. ಅಲ್ಲಿನ ಜನಗಳು ಇವ್ರಿಗೇನು ಪ್ರಶ್ನೆ ಕೇಳ್ತಾರೆ, ಇವರು ಅದಕ್ಕೆ ಇದೇ ರೀತಿಯಾಗಿ ವಾಪಸ್ ಅವರಿಗೆ ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ. ಇದಾದಂತಹ ಒಂದು ಕೆಲವೇ ಕ್ಷಣಗಳಲ್ಲಿ ಚಾರ್ಲಿ ಅವರ ಮೇಲೆ ಗುಂಡಿನ ದಾಳಿ ಆಗುತ್ತೆ. ಈ ಒಂದು ಘಟನೆ ನಡೆದಿರುವಂಥ ಈ ಒಂದು ದೃಶ್ಯ ವಿಡಿಯೋದಲ್ಲಿ ಸರಿಯಾಗಿದೆ, ಎಲ್ಲ ಕಡೆ ಇದೆ, ಈಗ ವೈರಲ್ ಆಗ್ತಾ ಇದೆ. ಟ್ರಂಪ್ ಅವರ ಒಬ್ಬ ಸ್ನೇಹಿತನಿಗಿಂತ ಗತಿ ಬಂತಲ್ಲ ಅಂತ ಮಾತಾಡ್ಕೊಳ್ತಾ ಇದ್ದಾರೆ. ಇನ್ನು ಇದ್ರ ಬಗ್ಗೆ ಖುದ್ದು ಟ್ರಂಪ್ ಅವರು ಕೂಡ ಅವ್ರು ಹೇಳ್ಕೋತಾರೆ ಭಾವುಕರಾಗಿ, ಮಹಾನ್ ಮತ್ತು ಶ್ರೇಷ್ಠ ವ್ಯಕ್ತಿ ಚಾರ್ಲಿ ಏನಿದ್ದಾರೆ ನಿಧನರಾಗಿಬಿಡ್ತಾರೆ ಈಗ. ಆದರೆ ಅವರು ಅಮೇರಿಕಾದಲ್ಲಿ ಚಾರ್ಲಿಗಿಂತ ಯುವಕರ ಒಂದು ಹೃದಯವನ್ನು ಯಾರೂ ಕೂಡ, ಚಾರ್ಲಿಯ ಒಂದು ಹೃದಯವನ್ನು ಯುವಕರು ಯಾರೂ ಕೂಡ ಚೆನ್ನಾಗಿ ಅರ್ಥ ಮಾಡಿಕೊಂಡಿಲ್ಲ ಇದುವರೆಗೂ. ಎಲ್ಲರೂ ಪ್ರೀತಿಸ್ತಿದ್ರು ಅವರನ್ನು, ಎಲ್ಲರೂ ಗೌರವಿಸ್ತಿದ್ದಂತಹ ವ್ಯಕ್ತಿ ಚಾರ್ಲಿ. ವಿಶೇಷವಾಗಿ ನಾನು ಮತ್ತು ಈಗ ಅವರು ನಮ್ಮೊಂದಿಗಿಲ್ಲ, ಅವರು ನಮ್ಮೊಂದಿಗಿಲ್ಲ. ಆದರೆ ಮೆಲೇನಿಯಾ ಏನಿದ್ದಾರೆ, ಮೆಲೇನಿಯಾ ಮತ್ತು ಅವರ ಹೆಂಡತಿ ಮೆಲೇನಿಯಾ ಪತ್ನಿ ಇದ್ದಾರೆ, ಅವರು ನಾವು ಅವರ ಪತ್ನಿ ಯಾರು, ಚಾರ್ಲಿ ಅವರ ಪತ್ನಿ ಏನಿದ್ದಾರೆ ಎರಿಕಾ,
ಅವರಿಗೆ ಮತ್ತು ಅವರ ಕುಟುಂಬಕ್ಕೆ ನಾವು ಸಂತಾಪವನ್ನು ಸೂಚಿಸ್ತೀವಿ ನಮ್ಮ ಒಂದು ಕುಟುಂಬದಿಂದ ಮತ್ತು ನನ್ನ ಕಡೆಯಿಂದ. ನಾವು ಅವರ ಜೊತೆ ಇರ್ತೀವಿ, ನಾವು ಚಾರ್ಲಿ ಅವ್ರನ್ನ ತುಂಬ ಪ್ರೀತಿಸ್ತಾ ಇದ್ವಿ ಹೀಗಂತ ಹೇಳಿ ಡೊನಾಲ್ಡ್ ಟ್ರಂಪ್ ಅವರು ಅವರ ಒಂದು ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಬರ್ಕೊಂಡಿರುವಂಥದ್ದು, ಪೋಸ್ಟನ್ನು ಕೂಡ ಮಾಡಿರುವಂಥದ್ದು. ಇನ್ನು ಅಮೇರಿಕದ ಮಾಜಿ ಅಧ್ಯಕ್ಷ ಆಗಿರುವಂತಹ ಬರಾಕ್ ಒಬಾಮಾ ಏನಿದ್ದಾರೆ ಅವರು ಕೂಡ ಈ ಒಂದು ಚಾರ್ಲಿ ವಿಚಾರದಲ್ಲಿ ಹತ್ಯೆಯನ್ನು ಖಂಡಿಸಿರುವಂಥದ್ದು. ಅಮೇರಿಕದ ಒಂದು ಪ್ರಜಾಪ್ರಭುತ್ವದ ಇಂತಹ ಒಂದು ಹೀನ ಕೃತ್ಯಗಳಲ್ಲಿ ಏನು ಕಾರಣ ಆಗ್ತಾ ಇದನ್ನು ನಾವು ಒಪ್ಪೋದಿಲ್ಲ ಅಂತ ಅವರು ಕೂಡ ಸ್ವಲ್ಪ ಖಾರವಾಗಿ ಗುಡುಗಿರುವಂಥದ್ದು. ಈ ಕುರಿತು ತಮ್ಮ ಅಧಿಕೃತ ಎಕ್ಸ್ ಅಕೌಂಟ್ನಲ್ಲಿ ಅವರು ಕೂಡ ಪೋಸ್ಟ್ ಮಾಡಿರುವಂಥದ್ದು. ಇವತ್ತು ಚಾರ್ಲಿ ಹತ್ಯೆಯಿಂದ ಇದು ನಿಜಕ್ಕೂ ಕೂಡ ತುಂಬ ಖಂಡನೀಯ ಅಂತ ಹೇಳಿರುವಂಥದ್ದು. ಇನ್ನು ಈ ಒಂದು ಘಟನೆ ಏನಿದೆ ಅಲ್ಲಿರುವಂತಹ ಒಂದು ರಾಜಕೀಯ ವಲಯಗಳೇ ಸಾಕಷ್ಟು ಬಿರುಗಾಳಿಯನ್ನು ಎಬ್ಬಿಸ್ತಾ ಇದೆ. ಯಾಕಂತಂದರೆ ಇನ್ನು ಮುಂದೆ ಕೂಡ ಏನಾದರೂ ಈ ಥರ ಘಟನೆಗಳು ನಡೆಯಬಹುದಾ ಅನ್ನುವಂಥ ಭಯ ಹುಟ್ಟಾಗ್ತಾ ಇದೆ. ಅಲ್ಲಿ ಚಾರ್ಲಿ ಕ್ಲಿಕ್ ಅವರ ಒಂದು ಹತ್ಯೆ ಏನಿದೆ ಅಮೇರಿಕ ರಾಜಕೀಯದಲ್ಲಿ ಬಿರುಗಾಳಿಯನ್ನು ಎಬ್ಬಿಸಿ ಅನೇಕ ಪ್ರಶ್ನೆಗಳನ್ನು ಹುಟ್ಟಾಗ್ತಾ ಇದೆ. ಈ ಬಲಪಂಥೀಯ ಮತ್ತು ಎಡಪಂಥೀಯರ ಮಧ್ಯೆ ಏನಾಗಿದೆ ಅಂದರೆ ಅಲ್ಲಿ ತೀವ್ರವಾದಂಥ ಒಂದು ವಾಕ್ಸಮರ ನಡೀತಾ ಇದೆ. ಪರಸ್ಪರ ಆರೋಪ ಮತ್ತು ಪ್ರತ್ಯಾರೋಪಗಳು ಕೂಡ ನಡೀತಾ ಇದೆ. ಅಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಕೂಡ ಅದೇ ರೀತಿಯಾದಂಥ ಮಾತು ಹೇಳಿರೋದ್ರಿಂದ ಈ ಒಂದು ಹತ್ಯೆಯಿಂದ ನಿಜಕ್ಕೂ ಕೂಡ ಇದನ್ನು ನಾವು ಸಹಿಸೋಲ್ಲ, ಇದಕ್ಕೆ ಕ್ರಮ ತೆಗೆದುಕೊಳ್ತೀವಿ ಅನ್ನುವಂಥ ಮಾತುಗಳನ್ನು ಹೇಳಿರ್ಬೋದು. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಅಮೇರಿಕಾ ಪಾಲಿಗೆ ಇದು ಅತ್ಯಂತ ಕರಾಳ ದಿನ ಅಂತ ಹೇಳಿ ಕಂಬನಿಯನ್ನು ಕೂಡ ಮಿಡಿದಿರುವಂಥದ್ದು. ಎಲ್ಲ ಒಂದು ಅನೇಕ ಗಣ್ಯರು ಏನಿದ್ದಾರೆ ಅಮೇರಿಕಾದಲ್ಲಿರುವಂತಹ ರಾಜಕೀಯ ಗಣ್ಯರು ಮತ್ತು ಸಾಮಾನ್ಯ ಜನರು ಕೂಡ ಈ ಒಂದು ಚಾರ್ಲಿಯ ವಿಚಾರವಾಗಿ ಸಂತಾಪವನ್ನು ಸೂಚಿಸ್ತಾ ಇದ್ದಾರೆ. ಇಂತಹ ವ್ಯಕ್ತಿ ಏನಿದ್ದಾನೆ ಚಾರ್ಲಿ, ಇಷ್ಟು ದೊಡ್ಡ ಮಟ್ಟದಲ್ಲಿ ಯುವ ಜನರನ್ನು ಸೆಳೆಯುವಲ್ಲಿ, ಯುವ ಜನರ ಒಂದು ಮತಗಳನ್ನು ಸೆಳೆಯುವಲ್ಲಿ ಭಾರಿ ಪ್ರಭಾವವನ್ನು ಮೂಡಿಸಿದಂತಹ ವ್ಯಕ್ತಿಗೆ ಯಾಕೆ ಈ ರೀತಿ ಆಯಿತು? ಆತ ವಿಶೇಷವಾಗಿ ಸಾಮಾಜಿಕವಾಗಿ ಏನು ಗುಂಡಿನ ಒಂದು ದಾಳಿಗಳು ನಡೀತಾ ಇದ್ವು, ಶೂಟೌಟ್ಗಳು ನಡೀತಾ ಇದ್ವು, ಅದರ ಬಗ್ಗೆನೇ ಪ್ರಶ್ನೆ ಮಾಡಿದ್ದಕ್ಕೆ, ಅದರ ಬಗ್ಗೆನೇ ಮಾತುಗಳು ಆಡ್ತಾ ಇದ್ದಿದ್ದಕ್ಕೆ, ಅನೇಕ ಸಭೆಗಳಲ್ಲಿ ಇದರ ಬಗ್ಗೆ ಚರ್ಚೆ ಮಾಡ್ತಿದ್ದಕ್ಕೆ ಅವರಿಗೆ ಈ ಗತಿ ಬಂತ ನೆನ್ನುವಂತಹ ಮಾತು ಕೂಡ ಕೇಳಿ ಬರ್ತಾ ಇದೆ. ಹೀಗಾಗಿ ಚಾರ್ಲಿ ಅವರ ಒಂದು ವಿಚಾರದಲ್ಲಿ ಏನೀಗ ಗುಂಡಿನ ದಾಳಿ ನಡೆದು ಅವ್ರನ್ನ ಹತ್ಯೆ ಮಾಡಲಾಗಿದೆ, ಅವರ ಹಂತಕರನ್ನು ಈಗ ಹುಡುಕ್ತಾ ಇದ್ದಾರೆ ಅಲ್ಲಿನ ಪೊಲೀಸರು. ನಿಜವಾದ ಹಂತಕ ಇನ್ನೂ ಕೂಡ ಸಿಕ್ಕಿಲ್ಲ. ಹೀಗಾಗಿ ಆತನನ್ನು ಹಿಡಿಯೋಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಅನೇಕ ರೀತಿಯಲ್ಲಿ ತನಿಖೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಇದಕ್ಕೆ ಡೊನಾಲ್ಡ್ ಟ್ರಂಪ್ ಅವರ ಒಂದು ಸಹಾಯ ಕೂಡ ಇದೆ. ಯಾಕಂದರೆ ಅವರ ಆಪ್ತ ಆಗಿರೋದ್ರಿಂದ ಈ ಒಂದು ವಿಚಾರದಲ್ಲಿ ಅವರು ವಿಶೇಷವಾಗಿ ಕೆಲವೊಂದು ತಂಡಗಳನ್ನು ಏನಾದರೂ ಹುಡುಕಿಸ್ತಾರಾ ಅಥವಾ ಇಲ್ವಾ, ಈ ಒಂದು ಘಟನೆಯ ವಿಚಾರವಾಗಿ ಅಲ್ಲಿ ಮುಂದೆ ಯಾವ ರೀತಿ ಕ್ರಮ ತೆಗೆದುಕೊಳ್ತಾರೆ ಅನ್ನೋದನ್ನು ಕಾದು ನೋಡಬೇಕು. ಇದಿಷ್ಟು ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತಹ ವಿಷಯ. ನೋಡ್ತಾ ಇರಿ ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಶಕ್ತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.